ಶುಗರ್ನ ತಗೊಳ್ಳಿಕ್ಕೆ ಹೆಂಗೆ ಟೆಂಪ್ಟ್ ಆಗ್ತಾ ಇದೆ. ನೀವು 1000 ರೂಪಾಯಿ ವರ್ತ್ ತಗೊಳ್ಳಿ, ನಿಮಗೆ 2 kg ಶುಗರ್ ಫ್ರೀ ಕೊಡ್ತೀವಿ. ಸೊ ಶುಗರ್ ಫ್ರೀ ತಂದಿದೀವಲ್ಲ ಅಂತ ಮೊದಲನೇದು 1000 ರೂಪಾಯಿ ಬೇಡದೇ ಇರೋ ಪದಾರ್ಥ ಕೂಡ ತಗೊಂಡಿದ್ದೀವಿ. ಎರಡನೇದು ಇದು ಫ್ರೀ ಬರ್ತಾ ಇದೆಯಲ್ಲ ಅಂತ ಹೇಳಿ ಇದನ್ನು ತಗೊಂಡಿದ್ದೀವಿ. ನಮ್ಮ ದೇಹ ಡಿಸೈನ್ಡ್ ಫಾರ್ 120 ಇಯರ್ಸ್. 120 100ಕ್ಕೆ ಬಂತು, ಆಮೇಲೆ 80ಕ್ಕೆ ಬಂತು, 60ಕ್ಕೆ ಬಂತು. ಈಗ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾ ಇದ್ದೀವಿ 60-65 ವರ್ಷ. ಹೆಂಗೆ ಬದುಕ್ತಾ ಇದ್ದೀವಿ? ತಟ್ಟೆಯಷ್ಟು ಆಹಾರದಷ್ಟು ಮಾತ್ರೆಗಳನ್ನು, ಔಷಧಿಗಳನ್ನು ತಗೋತಾ ಇದ್ದೀವಿ. ಆ್ಯಕ್ಚುಲಿ ಹಲ್ಲು ಉಜ್ಜಬೇಕಾಗಿರೋದು ಹೀಗೆ, ನಾವು ಉಜ್ತಾ ಇರೋದು ಹೀಗೆ. ಏನಾಗುತ್ತೆ? ಹಲ್ಲನ್ನು ಅಲ್ಲಾಡಿಸಿದ್ದೀವಿ, ಒಂದು ಕಂಬನ ಇಟ್ಬಿಟ್ಟು ಡೈಲಿ ಅಲ್ಲಾಡಿಸಿದ್ರೆ ಏನಾಗುತ್ತೆ? ಬೇಗ ಬಿದ್ದೋಗುತ್ತೆ. ಹಾಗೆ ಅಲ್ವಾ ಇದು? ರೋಗ ಬರದೇ ಇರೋದೇ ನಾಲೆಜ್. ರೋಗ ಬಂದ ಮೇಲೆ ಮೆಡಿಸಿನ್ ಕಂಡಿಡ್ಕೊಳ್ಳೋದು ನಾಲೆಜ್ ಅಲ್ಲ, ರೋಗ ಬರದೇ ಇರೋದೇ ನಾಲೆಜ್. ಮೊದಲಿನ ಸಕ್ಕರೆ, ಒಂದು 50 ವರ್ಷದ ಮುಂಚಿನ ಸಕ್ಕರೆ, 50 ವರ್ಷದ ನಂತರದ ಸಕ್ಕರೆ ಬ್ಲೀಚ್ ಆಗೋಗುತ್ತೆ. ಈಗ ಕೆಮಿಕಲ್ಸ್ ಹಾಕ್ತಿವಿ, ಬ್ಲೀಚ್ ಆಗುತ್ತೆ. ಅದೆಲ್ಲ ಫ್ಯಾಕ್ಟ್ರಿ ಆಗೋಯ್ತು. ಈಗ ಅದನ್ನ ಮೊದಲೆಲ್ಲ ಮನೇಲಿ ತೆಗಿತಾ ಇದ್ರು, ಬೆಲ್ಲ ತೆಗಿತಾ ಇದ್ರು. ಬೆಲ್ಲದಲ್ಲಿ ಬೇಕು ಅಂತ ಯಾರಿಗಾದ್ರೂ ಒಬ್ರು ಇವ್ರು ತುಂಬಾ ಡೆಲಿಕೇಟ್ ಅನ್ನೋರಿಗೆ ಸಕ್ಕರೆ ಕೊಡ್ತಾ ಇದ್ರು. ಬೆಲ್ಲವೇ ಬಳಸ್ತಾ ಇದ್ರು, ಎಲ್ಲ ಬೆಲ್ಲವೇ. ಎಲ್ಲವೂ ಕಪ್ಪು ಅಥವಾ ಬ್ರೌನ್ ಇರ್ತಿತ್ತು, ಬಿಕಾಸ್ ಬೆಲ್ಲದ ಬಣ್ಣ, ಬೆಲ್ಲ. ಈಗ ಅದನ್ನ ಸುಮ್ನೆ ಬೆಲ್ಲನೂ ಕೂಡ ಕಂಟಾಮಿನೇಟೆಡ್ ಬೆಲ್ಲ. ಆ ವಾತಾವರಣ ಇದೆಯಲ್ಲ, ಕ್ಲೀನ್ ವಾತಾವರಣ ಇಲ್ಲ ಈಗ. ಮತ್ತೆ ಅದು ಕುದಿಸಿ 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 ಅದರಿಂದ ತೆಗಿತೀವಲ್ಲ. ಶುಗರ್ ಅಂದ್ರೆ ಅದು ಕೋಲ್ಡ್ ಟಾರ್ ಅಂತ. ಟಾರ್ ನಾವೇನು ಹೊರಗಡೆ ಟಾರ್ ನೋಡ್ತೀವಿ, ಕೋಲ್ಡ್ ಟಾರ್ ಅದು. ಸೊ ಆ ಶುಗರ್ ತಗೊಳ್ತಾ ಇದ್ದಂಗೆ ಮೈ ಒಳಗಡೆ ಏನಾಗುತ್ತೆ, ಅದೇ ಸತ್ವ ಹೋಗಿ ಬೋನ್ ಅನ್ನ ಕೊರಿಯುತ್ತೆ. ಶುಗರ್ ಲೆವೆಲ್ಸ್ ಜಾಸ್ತಿ ಆಗತ್ತೆ. ಬ್ಲಡ್ ಅಲ್ಲಿ ಪ್ರತಿಯೊಂದರಲ್ಲೂ ಶುಗರ್ ಇರುತ್ತೆ. ಅಷ್ಟಕ್ಕೆ ಆ ಶುಗರ್ನ ಡಿಸಾಲ್ವ್ ಮಾಡುವಷ್ಟು, ಶಕ್ತಿ ತುಂಬುವಷ್ಟು, ಅದಕ್ಕೆ ಗ್ಲೂಕೋಸ್ ಆಗಿ ಅದು ಒಳಗಡೆ ಹೋಗಿ ಸತ್ವ ಆಗುವಷ್ಟು ಇನ್ಸುಲಿನ್ ನಮ್ಮ ಹತ್ರ ಇರಲ್ಲ. ಹಾಗಾಗಿ ಶುಗರ್ ತಿನ್ನೋರಿಗೆ ಶುಗರ್ ಕಂಪ್ಲೇಂಟ್ ಬರಲೇಬೇಕು. ಬೇಗ ಶುಗರೇ ತಿಂತಾ ಇದ್ದೀವಿ. ಅಕ್ಕಿ ತಿಂದ್ರು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಶುಗರ್ ತಿಂದ್ರೆ ಆವಾಗ ಆಗತ್ತೆ. ಸೊ ಹಾಗಾಗಿ ವೈಟ್ ಪಾಯ್ಸನ್. ಆಲ್ಟರ್ನೇಟ್ ಏನು? ಬ್ರೌನ್ ಶುಗರ್ ಸಿಗುತ್ತೆ, ಅಥವಾ ಇದು ಸಿಗುತ್ತೆ, ಬೆಲ್ಲ ಸಿಗುತ್ತೆ. ಅದರಲ್ಲಿ ಜೋನಿ ಬೆಲ್ಲ ಸಿಗುತ್ತೆ. ಸಾಧ್ಯ ಆದಷ್ಟು ಗೊತ್ತಿರುವ ಈ ಗ್ರಾಮೀಣ ಉದ್ಯೋಗ ಮಾಡ್ಕೊಂಡ್ ಬಂದಿರ್ತಾರ ಅವ್ರ ಹತ್ರ ತಗೊಂಡ್ರೆ ಅವ್ರಿಗೆ ವ್ಯಾಪಾರವೂ ಆಗುತ್ತೆ, ನಮ್ಗೆ ಆರೋಗ್ಯವೂ ಆಗುತ್ತೆ. ನಿಜ ನಿಜ. ಈಗ ಶುಗರ್ ಅನ್ನೋದು ಕಾರ್ಪೊರೇಟೈಸ್ ಆಗೋಗಿದೆ. ನಾನು ಹೆಂಗೆ ಟೆಂಪ್ಟ್ ಮಾಡ್ತಾ ಇದ್ದಾರೆ ಅಂತ, ಶುಗರ್ನ ತಗೊಳ್ಳಿಕ್ಕೆ ಹೆಂಗೆ ಟೆಂಪ್ಟ್ ಆಗ್ತಾ ಇದೆ. ನೀವು ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋದ್ರೆ ನೀವು 1000 ರೂಪಾಯಿ ವರ್ತ್ ತಗೊಳ್ಳಿ, ನಿಮಗೆ 2 kg ಶುಗರ್ ಫ್ರೀ ಕೊಡ್ತೀವಿ. ಸೊ ಶುಗರ್ ಫ್ರೀ ತಂದಿದೀವಲ್ಲ ಅಂತ ಮೊದಲನೇದು 1000 ರೂಪಾಯಿ ಬೇಡದೇ ಇರೋ ಪದಾರ್ಥ ಕೂಡ ತಗೊಂಡಿದೀವಿ. ಎರಡನೇದು ಇದು ಫ್ರೀ ಬರ್ತಾ ಇದೆಯಲ್ಲ ಅಂತ ಹೇಳಿ ಇದನ್ನು ತಗೊಂಡಿದೀವಿ. ಈಗೇನಾಯ್ತು, ಅದನ್ನ ಕನ್ಸ್ಯೂಮ್ ಮಾಡಿದೀವಿ. ಎಲ್ಲಿಗೆ ಹಾಕೋತಾ ಇದೀವಿ? ಕಾಫಿಗೆ ಹಾಕೋತಾ ಇದೀವಿ, ಮೊಸರ್ಗೆ ಹಾಕೋತಾ ಇದೀವಿ. ನಮ್ಗೆ ಎಲ್ಲ ಹಾಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅಡಿಗೆಗೂ ಇವತ್ತು ಶುಗರ್ ಬಳಸೋಕೆ ಶುರು ಮಾಡಿದ್ವಿ. ಸ್ವಲ್ಪ ಟೇಸ್ಟ್ ಎನ್ಹಾನ್ಸರ್ಸ್, ದೋಸೆಗೆ ಶುಗರ್ ಹಾಕ್ತಿವಿ, ಚೆನ್ನಾಗಿ ಬರುತ್ತೆ, ಕ್ರಿಸ್ಪ್ ಆಗಿ ಬರುತ್ತೆ ಅಂತ. ಕ್ರಿಸ್ಪ್ ಆಗಿ ಬರುತ್ತೆ, ಆದ್ರೆ ಒಳಗಡೆ ಸುಡ್ತಾ ಇರೋದು, ಒಳಗಡೆ ಹಾಳಾಗ್ತಾ ಇರೋದು, ಇದೆಲ್ಲ ಸ್ಲೋ ಪಾಯ್ಸನ್ಸ್. ನಮ್ಮ ದೇಹ ಡಿಸೈನ್ಡ್ ಫಾರ್ 120 ಇಯರ್ಸ್. 120. ಹೆಂಗೆ 120 ಅಂತಂದ್ರೆ ಸಂವತ್ಸರಗಳು 60. 2 ಸಂವತ್ಸರಗಳು 60 ವರ್ಷದ 2 ಹೋದ್ರೆ 2 ಆದ್ರೆ 120 ವರ್ಷ ಅಂತ ಇರೋದು. ಅಸ್ಟ್ರಾಲಜಿನಲ್ಲಿ ಕೂಡ ಇದನ್ನ ದಶಾಭುಕ್ತಿ ಅಂತ ಕರೆದಾಗ 60 ವರ್ಷಕ್ಕೆ ಒಂದು ಬ್ರೇಕ್, ಇನ್ನೊಂದು 60 ವರ್ಷಕ್ಕೆ ಇನ್ನೊಂದು ಬ್ರೇಕ್. ಸೊ 120 ವರ್ಷ ಇದೆ ನಮ್ಗೆ. ಆದ್ರೆ ಆಗ್ಲಿಲ್ಲ ಅದು. ನಮ್ಮ 2 ಜನರೇಷನ್ ಹಿಂದೆನೆ 120 ಹೊರಟೋಯ್ತು. ಅಷ್ಟೊತ್ತಿಗೆ ಸತ್ವ ಕಳೆದೋಗಿತ್ತು. 120 100ಕ್ಕೆ ಬಂತು, ಆಮೇಲೆ 80ಕ್ಕೆ ಬಂತು, 60ಕ್ಕೆ ಬಂತು. ಈಗ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾ ಇದ್ದೀವಿ 60-65 ವರ್ಷ ಅಂತ. ಹೆಂಗ್ ಬದುಕ್ತಾ ಇದ್ದೀವಿ? ತಟ್ಟೆಯಷ್ಟು ಆಹಾರದಷ್ಟು ಮಾತ್ರೆಗಳನ್ನ, ಔಷಧಿಗಳನ್ನ ತಗೋತಾ ಇದ್ದೀವಿ. ಅಂದ್ರೆ ನಾವ್ ಯಾರ ಕೆಳಗಡೆನೋ ಬಿದ್ದೋಗಿದ್ದೀವಿ ಇವತ್ತು. ಮೇ ಬಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲೈಫ್ ಸ್ಪ್ಯಾನ್ 60, 65, 70 ಇದ್ರು ಈ ಹೆಲ್ದಿ ಲೈಫ್ ಅನ್ನೋದು 25 ವರ್ಷ ಅಷ್ಟೇ. ಕ್ವಾಲಿಟಿ ಲೈಫ್. ಎಕ್ಸಾಕ್ಟ್ಲಿ. ನಿಮ್ಮ ಈ ಎಪಿಸೋಡ್ ಮುಖಾಂತರ ನಾನು ಎಲ್ಲರಿಗೂ ಹೇಳಕ್ ಹೊರಟಿರೋದು, ಪರ್ಟಿಕ್ಯುಲರ್ಲಿ ತಾಯಂದ್ರಿಗೆ, ಯಾರು ಗೃಹಿಣಿಯರಿದ್ದಾರೆ, ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಹೆಂಗ್ ನಡ್ಕೊಂಡ್ರು ಹಂಗ್ ನಡ್ಕೊಳ್ಳಿಕ್ ವಾಪಸ್ ಶುರು ಮಾಡಿದ್ರೆ ಸಾಕು. ನಿಮ್ಮ ಮನೆಯಲ್ಲಿ ಇನ್ ಪರ್ಟಿಕ್ಯುಲರ್, ನಾನು ನಮ್ಮ ಮನೆಯಲ್ಲಿ ಇದನ್ನ ತರ್ಲಿಕ್ಕೆ ಹೊರಟಿದ್ದೀನಿ. ರೆಸಿಸ್ಟೆನ್ಸ್ ಇರುತ್ತೆ,
ಆದ್ರೆ 1 ವರ್ಷ 2 ವರ್ಷ ರೆಸಿಸ್ಟೆನ್ಸ್ ಇದ್ರೂ ಪರವಾಗಿಲ್ಲ, ಒಂಚೂರೇ ಚೇಂಜ್ ಮಾಡ್ಕೊಂಡ್ ಬನ್ನಿ ಮನೆಯಲ್ಲಿ. ಆಹಾರದಲ್ಲಿ ಒಂಚೂರು ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಆರೋಗ್ಯದಲ್ಲಿ ಪೂರ್ಣ ಕರೆಕ್ಷನ್ಸ್ ಆಗುತ್ತೆ. ಖರ್ಚು ಕಮ್ಮಿ ಆಗತ್ತೆ. ಇವತ್ತಿನ ಖರ್ಚು ನಂಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ಇವತ್ತಿವೆಲ್ಲ ಸೆಲೆಕ್ಟಿವ್ ಪದಾರ್ಥಗಳನ್ನು ತಗೊಳ್ಳುವಾಗ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಅನ್ಸುತ್ತೆ. ಆದ್ರೆ ಫಾರ್ ಲೈಫು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕಣ್ಣು 40-50 ವರ್ಷ ಆದ್ರೂ ಕೂಡ ಕಣ್ಣು ದೃಷ್ಟಿ ಕಡಿಮೆ ಆಗಬಾರ್ದು. ಇವತ್ತು ಮಕ್ಕಳಿಗೆ 12 ವರ್ಷಕ್ಕೆ ಕಣ್ಣಿಗೆ ಕನ್ನಡಕ ಬರ್ತಾ ಇದೆ. ಹಲ್ಲು ಉಜ್ಜಿ ಟೂತ್ ಪೇಸ್ಟ್ ಈಸ್ ಒನ್ ಮೋರ್ ವೈಟ್ ಪಾಯ್ಸನ್. ಅದ್ರ ಬಗ್ಗೆ ಹೇಳ್ತೀನಿ. ಹಲ್ಲು ಉಜ್ಜಿ ನಮ್ಗೆ ಹಲ್ಲನ್ನ ಅಲ್ಲಾಡಿಸಿ ಹಲ್ಲು ಬಿದ್ದೋಗ್ತಾ ಇದೆ. 30-40 ವರ್ಷ 50 ವರ್ಷದ ಮುಂಚೆ ಹಲ್ಲಿನ ಡಾಕ್ಟರ್ಗಳು ತುಂಬಾ ಕಡಿಮೆ ಇದ್ರು. ಇವಾಗ ಎಲ್ಲಾ ಹಲ್ಲಿನ ಡಾಕ್ಟರ್ಗಳಿಗೂ ಅವ್ರಿಗೆ ವ್ಯಾಪಾರ ಇದೆ ಅಲ್ವಾ? ನನ್ನ ರಿಕ್ವೆಸ್ಟ್ ಇಷ್ಟೇ, ಹಲ್ಲು ಉಜ್ಜಿ, ಬ್ರಷ್ ಬೇಕು, ಟೂತ್ ಪೇಸ್ಟ್ ಬೇಕು. ಆ ಟೂತ್ ಪೇಸ್ಟ್ ಸೆಲೆಕ್ಟಿವ್ ಟೂತ್ ಪೇಸ್ಟ್ ಆಗಿರಲಿ. ಅದರಲ್ಲೂ ಶುಗರ್ ಇದೆ. ಅಲ್ಲಿಂದ ಶುರು ಆಗುತ್ತೆ ನಿಮ್ ಶುಗರು. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜೋದ್ರಿಂದ. ಆಕ್ಚುಲಿ ಹಲ್ಲು ಉಜ್ಜಬೇಕಾಗಿರೋದು ಹೀಗೆ, ನಾವು ಉಜ್ತಾ ಇರೋದು ಹೀಗೆ. ಏನಾಗುತ್ತೆ, ಹಲ್ಲನ್ನು ಅಲ್ಲಾಡಿಸಿದೀವಿ, ಒಂದು ಕಂಬನ ಇಟ್ಬಿಟ್ಟು ಡೈಲಿ ಅಲ್ಲಾಡಿಸಿದ್ರೆ ಏನಾಗುತ್ತೆ, ಬೇಗ ಬಿದ್ದೋಗುತ್ತೆ. ಹಾಗೆ ಅಲ್ವಾ ಇದನ್ನು, ಬೇಗ ಬಿದ್ದೋಗ್ತಾ ಇದೆ. ಯಾರು ನೋಡಿದ್ರು ಕೂಡ ನಂಗೆ ಕ್ಯಾವಿಟಿ, ಆ ಕ್ಯಾವಿಟಿ ಅನ್ನೋ ಹೊಸ ಪದ ಹುಡುಕೊಂಡ್ಬಿಟ್ಟಿದ್ದಾರೆ. ನಂಗೆ ಕ್ಯಾವಿಟಿ ಇದೆ ಅಂತ ಗರ್ವದಲ್ಲಿ ಹೇಳ್ಕೊತಾರೆ. ಅದ್ ರೋಗ, ಸಮಸ್ಯೆ. ಅದು ನಂಗೆ ಗೊತ್ತಾಗೋಗ್ಬಿಟ್ಟಿದೆ, ಅದಕ್ಕೆ ಸೊಲ್ಯೂಷನ್ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಮೆಡಿಸಿನ್ ಗೊತ್ತಾಗ್ಬಿಟ್ಟಿದೆ, ಈ ಡಾಕ್ಟರ್ ನಾನು ನಾಲೆಜಬಲ್ ಅಂತ. ರೋಗ ಬರ್ದೇ ಇರೋದೇ ನಾಲೆಜ್. ರೋಗ ಬಂದ ಮೇಲೆ ಮೆಡಿಸಿನ್ ಕಂಡಿಡ್ಕೊಳ್ಳೋದು ನಾಲೆಜ್ ಅಲ್ಲ. ರೋಗ ಬರ್ದೇ ಇರೋದೇ ನಾಲೆಜ್. ಇದು ಡಾಕ್ಟರ್ಗಳು ಅನ್ವಯ ಆಗತ್ತೆ. ನಾವು ಯಾರೋ ಹಾಕೊಟ್ಟಿರುವ ಪದ್ಧತಿಯಲ್ಲಿ ಬಂದ್ಬಿಟ್ಟಿದೀವಿ. ನಮ್ ತಂದೆ ಹಾಕೊಡೋರು ಟೂತ್ ಪೇಸ್ಟೇ ಫೈನ್, ಆದ್ರೆ ಚಿಕ್ಕದ್ ಕೊಡೋರು, ಚೂರು ಹಾಕೋರು. ನಾವೇನ್ ಮಾಡ್ತಿದ್ವಿ, ಇಷ್ಟುದ್ದ ಹಾಕ್ತಾ ಇದೀವಿ. ಟೂತ್ ಬ್ರಷ್ ಎಷ್ಟಿದೆ ಅಷ್ಟುದ್ದ ಹಾಕ್ತಾ ಇದೀವಿ. ಅವರು ಅಡ್ವರ್ಟೈಸ್ಮೆಂಟ್ ದೃಷ್ಟಿಯಿಂದ ಅದನ್ನ ಮಾರ್ಕೆಟಿಂಗ್ ತೋರಿಸಿದ್ರು. ಯಾಕೆಂದ್ರೆ ಇವ್ರು ಎಷ್ಟು ಜಾಸ್ತಿ ಹಾಕ್ತಾರೆ ಅಷ್ಟು ಜಾಸ್ತಿ ಟೂತ್ ಪೇಸ್ಟ್ ಸೇಲ್ ಆಗುತ್ತೆ, ಖರ್ಚಾಗತ್ತಲ್ಲ, ಬೇಗ ಖರ್ಚಾಗತ್ತೆ. ಬೇಕಾಗಿದ್ದ ಕಡಿಮೆ. ಉಪ್ಪು ಒಂದ್ ಸ್ವಲ್ಪ, ಇದು ಚಕ್ಕೆ ಪುಡಿ, ಒಂದ್ ಸ್ವಲ್ಪ ಇದ್ದಿಲ್ ಪುಡಿ, ಒಂದ್ ಸ್ವಲ್ಪ ಏಲಕ್ಕಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಆ ಪೌಡರ್ ಟೂತ್ ಪೇಸ್ಟ್ ಅಪ್ಪ, ಟೂತ್ ಬ್ರಷ್, ಟೂತ್ ಪೌಡರ್ ಆಯ್ತು. ಮಾಡ್ಬೋದಲ್ವಾ? ಮನೆಗಳಲ್ಲೇ ಇದೆ ಎಲ್ಲ. ಇವಾಗ ಆತರ ತುಂಬಾ ಸಿಗುತ್ತೆ ಈಗ್ಲೂ, ಆರ್ಗ್ಯಾನಿಕ್ ಹಲ್ ಪುಡಿಗಳು ಸಿಗುತ್ತೆ, ಅದು ಸಿಗುತ್ತೆ. ನಿಮ್ ಮನೆಗಳಲ್ಲಿ ಮಾಡ್ಕೋಬಹುದು. ಓಮದ ಕಾಳು ಹಾಕಿ, ಜೀರಿಗೆ ಪುಡಿ ಹಾಕಿ, ನಿಮ್ಗೆ ಏನೇನು ಎಡಿಬಲ್ ಇದೆ, ತಿನ್ನಕ್ಕೇನು ಹೊರಟಿದ್ದೀರಿ ಅದು ಹಾಕಿ. ಟೂತ್ ಪೇಸ್ಟ್ ತಿನ್ನಕ್ಕಾಗತ್ತಾ? ಇಲ್ಲ. ಇದು ಒಂದ್ ಸ್ವಲ್ಪ ಬಾಯಿಗೆ ಹೋದ್ರು ಒಳಗೋದ್ರು ಪರವಾಗಿಲ್ಲ. ಇದೆಲ್ಲ ನಮ್ಗೇನ್ ಬೇಕು, ಒಂದ್ ಸ್ವಲ್ಪ ರಫ್ ಸರ್ಫೇಸ್ ಬೇಕು ಉಜ್ಜುವಾಗ, ಕ್ಲೀನಿಂಗ್ ರಫ್ ಬೇಕು. ನಾವ್ ಯಾಕೆ ಬ್ಲೀಚಿಂಗ್ ಪೌಡರ್ ಹಾಕೊಂಡು ಉಜ್ಜಲ್ಲ ಅಲ್ವಾ? ಸೋಪ್ ಪುಡಿ ಹಾಕೊಂಡು ಯಾಕೆ ಉಜ್ಜಲ್ಲ? ಸೋಪಲ್ಲೇ ಯಾಕೆ ಉಜ್ಜಲ್ಲ? ಅಲ್ಲಿಗೆ ಅದಕ್ಕೊಂದು ಹೊಸ ಟೆಂಟ್ ಕೊಟ್ಟಿದ್ದಾರೆ. ಅದಕ್ಕೊಂದು ಇದು ಏನು, ಕೂಲಿಂಗ್ ಕರ್ಪೂರ ಹಾಕ್ಬಿಡ್ತಾರೆ. ಅದಕ್ಕೊಂದು ಸ್ವಲ್ಪ ಇಜ್ಜಿಲ್ ಹಾಕ್ಬಿಡ್ತಾರೆ, ಬ್ಲ್ಯಾಕ್ ಟೂತ್ ಪೇಸ್ಟ್. ಆದ್ರೂ ನೊರೆ ಬರುತ್ತಲ್ಲ. ಯಾವ ಟೂತ್ ಪೇಸ್ಟ್ ನೊರೆ ಬರಲ್ಲ ಆ ಟೂತ್ ಪೇಸ್ಟ್ ಗುಡ್ ಫಾರ್ ಹೆಲ್ತ್. ಸೊ ಸಣ್ಣ ಚೇಂಜಸ್. ಸೊ ಸಕ್ಕರೆಯಿಂದ ಬಂದ್ವಿ, 4 ಆಯ್ತು. ಟೂತ್ ಪೇಸ್ಟ್ ಆಯ್ತು, 5 ಆಯ್ತು. ಟೂತ್ ಪೇಸ್ಟ್ ಮನೆಗಳಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಅರಿಶಿನ, ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದ್ ಸ್ವಲ್ಪ ನಿಮಗ್ ಬೇಕಾದ ಯಾವ್ದೇ ಪುಡಿ, ಬಾಯಿಗೆ ಹಿತ ಆಗುವಂತಹ ಯಾವ್ದೇ ಪುಡಿ ಎಲ್ಲ ಬೆರೆಸಿಟ್ಕೊಳ್ಳಿ. ನಿಮಗ್ ಬೇಕಾಗಿರೋದು ಇಷ್ಟೇ ಹಾಕೊಂಡು ಕೈಯಲ್ಲಿ ಉಜ್ಜಿ, ಒಳಗಡೆ ಎಲ್ಲ ಉಜ್ಜಬಹುದು. ನಾವು 99% ಒಸಡು ಉಜ್ಜಲ್ಲ, ನಾವು ಹಲ್ಲು ಉಜ್ಜುತ್ತಾ ಇದೀವಿ. ಹಲ್ಲು ಕ್ಲೀನ್ ಆಗಿ ಕಾಣುತ್ತೆ, ಯಾಕೆಂದ್ರೆ ಅದು ಬ್ಲೀಚಿಂಗ್ ಏಜೆಂಟ್ಸ್ ಇರುತ್ತೆ ಅಲ್ಲಿ. ನಮಗ್ ಬೇಕಾಗಿರೋದು ಒಸಡು ಗಟ್ಟಿ ಮಾಡಿದ್ರೆ ಮಾತ್ರ ಹಲ್ಲು ಗಟ್ಟಿಯಾಗಿರುತ್ತೆ. ಈ ಸಣ್ಣ ಕಾಮನ್ ಸೆನ್ಸ್ ಬಂದ್ಬಿಟ್ರೆ ಸಾಕು. ಒಸಡನ್ನ ಡೈಲಿ ಉಜ್ಬೇಕು, ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಅಷ್ಟೇ. ದಿಸ್ ಈಸ್ ರಿಗಾರ್ಡಿಂಗ್ ಟೂತ್ ಪೇಸ್ಟ್. ಉಪ್ಪು, ಇನ್ನೊಂದು ವೈಟ್ ಪಾಯ್ಸನ್. ಉಪ್ಪು ಮೊದಲೆಲ್ಲ ಹೇಗಿತ್ತು, ಉಪ್ಪು ನಾವು ಮೂಟೆಗಳಲ್ಲಿ ಇದ್ದಾಗ ಮೂಟೆನಲ್ಲಿ ಒಂದು ಹಾಕಿ ಕೊಡೋರು ನಮ್ಗೆ. 1 kg ಕೊಡಿ ಅಂದ್ರೆ 1 kg ಪಟ್ನ ಕಟ್ಟಿ ಕೊಡೋರು. ಆ ಉಪ್ಪು ಅಂಟಿರೋದು ಮುದ್ದೆ ತರ, ಮುದ್ದಾಗಲ್ಲ, ಮುದ್ದೆಯಾಗಿ. ಯಾವುದು ಅಂಟಿರುತ್ತೆ, ಅದು ಈವನ್ ಸಕ್ಕರೆನೂ ಅಷ್ಟೇ, ಉಪ್ಪು ಅಷ್ಟೇ. ಅಂಟಿ ಯಾವ್ದಿರುತ್ತೆ, ಆ ಅಂಟಿದ್ರೆ ಉಪ್ಪಿನ ಸಹಜವಾದ ಕ್ವಾಲಿಟಿ ಅಂತ. ಆ ಉಪ್ಪನ್ನ ತೆಗೆದ್ರು, ಫ್ರೀ ಫ್ಲೋಯಿಂಗ್ ಉಪ್ಪು, ಹಂಗ್ ಉದುರಿದ್ರೆ ಪುಡಿ ಮರಳು ಉದುರ್ಬೇಕು. ಹಂಗೆ ಉಪ್ಪಿನ ಸ್ವಭಾವ ಅಂಟು ಅಂದ್ರೆ ಉಪ್ ಈಸ್ ಕಾಲ್ಡ್ ಬೈಂಡರ್.
ಉಪ್ಪು ನೀವು ಪ್ರಿಸರ್ವೇಟಿವ್ ಆಗಿ ಉಪ್ಪಿನಕಾಯಿಗೆ ಉಪ್ಪು ಹಾಕ್ತಿವಿ, ನಿಂಬೆಹಣ್ಣಿಗೆ ಉಪ್ಪು ಹಾಕ್ತಿವಿ. ಯಾಕೆ? ಅದು ಪ್ರಿಸರ್ವೇಟಿವ್. ಹಾಗೆ ಸಕ್ಕರೆನೂ ಪ್ರಿಸರ್ವೇಟಿವ್. ಆದ್ರೆ ಯಾವ ಆರ್ಗ್ಯಾನಿಕ್ ಇದ್ರೆ ನಾವೇನ್ ಮಾಡ್ತಾ ಇದೀವಿ, ಅಯೋಡಿನ್ ಸಾಲ್ಟ್, ಆ ಸಾಲ್ಟ್, ಈ ಸಾಲ್ಟ್ ಅನ್ಕೊಂಡು ಫ್ರೀ ಫ್ಲೋ ಸಾಲ್ಟ್ ಅಂತ ಅನ್ಕೊಂಡು ಆ ಫ್ರೀ ಫ್ಲೋ ಆಗ್ತಾ ಇದೆ, ಜೇಬಿಂದನು ಎಲ್ಲ ಖರ್ಚುಗಳು ಫ್ರೀಯಾಗಿ ಹೋಗ್ತಾ ಇದೆ. ಉಪ್ಪನ್ನ ವಾಪಸ್ ಅದೇ ಉಪ್ಪಿಗೆ ಬನ್ನಿ, ಹೋಗಿ ತಗೊಂಬನ್ನಿ. ಅದು ಹೆಂಗೆಂಗೋ ಇರ್ಬೇಕು, ಅದು ಸಾಲ್ಟ್, ಅದು ಶೇಪ್ ಇರ್ಬೇಕು ಅಂತಿಲ್ಲ, ಬಣ್ಣ ಇರ್ಬೇಕು ಅಂತಿಲ್ಲ, ಶೈನಿಂಗ್ ವೈಟ್ ಬ್ರೈಟ್. ಅದು ಎಷ್ಟು ಸ್ವಲ್ಪ ಡಲ್ ಇದ್ರೆ ಅದು ಬ್ರೈಟ್ ಇರಬಾರ್ದು. ರೈಟ್. ಸೊ ಆ ಉಪ್ಪು ಮೈಗೆ ಒಳ್ಳೇದು. ಬ್ರೈಟ್ ಇತ್ತು ಅಂತ ಹೇಳಿದ್ರೆ ಅದು ಬ್ಲೀಚ್ ಆಗಿದೆ ಅಂತ. ಹೌದು. ಓಕೆ. ಬ್ಲೀಚ್ ಆಗಿದೆ, ಬ್ಲೀಚಿಂಗ್ ಏಜೆಂಟ್ ಹಾಕಿದ್ರೇನೆ ಬ್ಲೀಚ್ ಆಗೋದು, ಕೆಮಿಕಲ್ ಹಾಕಿದ್ರೇನೆ ಬ್ಲೀಚ್ ಆಗೋದು. ನಮ್ಗೆ ಬ್ಲೀಚ್ಡ್ ಉಪ್ಪು ಬೇಕಾಗಿಲ್ಲ. ಬೇಕಾಗಿರೋದು ಶುದ್ಧವಾದ ಉಪ್ಪು. ಸಮುದ್ರದಿಂದ ತೆಗೆದಿದ್ದಾರೆ, ಅದನ್ನ ಡ್ರೈ ಮಾಡಿದ್ದಾರೆ, ಒಂದ್ ಕಡೆ ಇಟ್ಟಿದ್ದಾರೆ, ತಗೊಂಡ್ಬಂದಿದ್ದಾರೆ ಅಷ್ಟೇ. ಅಷ್ಟಿದ್ರೆ ಉಪ್ಪು ತುಂಬಾ ಒಳ್ಳೇದು. ಅದು ಜಾಸ್ತಿ ಪ್ರಮಾಣದಲ್ಲಿ ಬೇಡ. ಉಪ್ಪು ಎಷ್ಟು ಕಡಿಮೆ ಮಾಡ್ತೀವಿ, ಸಕ್ಕರೆ ಎಷ್ಟು ಕಡಿಮೆ ಮಾಡ್ತೀವಿ, ಅಷ್ಟು ಆರೋಗ್ಯ. ಒಂದು ಶುಗರ್ ಕನೆಕ್ಟೆಡ್ ಅಂದ್ರೆ ಡಯಾಬಿಟಿಕ್ ಆಗತ್ತೆ, ಇನ್ನೊಂದು ಬ್ಲಡ್ ಪ್ರೆಷರ್ ಆಗತ್ತೆ. ಎರಡೂ ಹಾರ್ಮ್ಫುಲ್. ಎರಡನ್ನು ಮ್ಯಾನೇಜ್ ಮಾಡೋದು ಹೇಗೆ? ಮಾತ್ರೆ ತಗೊಂಡು ಅದೇ ಫುಡ್ ಸಿಸ್ಟಮ್ ಇಟ್ಕೊಂಡು ಮಾತ್ರೆ ತಗೊಳ್ಳ, ಅಥವಾ ಫುಡ್ ಸಿಸ್ಟಮ್ ಅನ್ನೇ ರೆಗ್ಯುಲೇಟ್ ಮಾಡ್ಬಿಟ್ಟು ಮಾತ್ರೆ ಬೇಡವಾ? ಸೊ ಇದೆರಡು ಬುದ್ಧಿವಂತಿಕೆನೆ. ಫುಡ್ ಅಲ್ಲೇ ಅರೇಂಜ್ ಮಾಡ್ಕೋಬಹುದು, ನಾವು ಮ್ಯಾನೇಜ್ ಮಾಡ್ಕೋಬಹುದು. ಡಯಾಬಿಟಿಕ್ ಮ್ಯಾನೇಜ್ ಮಾಡ್ಬೋದು, ಹಾಗೆ ಇದು ಮ್ಯಾನೇಜ್ ಮಾಡ್ಬೋದು. ಅದರ ಜೊತೆ ಒಂದ್ ಸ್ವಲ್ಪ ಗುಡ್ ಲೈಫ್ ಸ್ಟೈಲ್ ಇದ್ರೆ ಸಾಕು. ಸೊ ಉಪ್ಪು, ಸಕ್ಕರೆ, ಟೂತ್ ಪೇಸ್ಟ್, ಹಾಲು ಮತ್ತೆ ಅಕ್ಕಿ, ಮೈದಾ. ಸೊ ಹೀಗೆ ವೈಟ್ ಪಾಯ್ಸನ್ಸ್ ಬೇಕಾದಷ್ಟಿದೆ. ಸೊ ರೆಗ್ಯುಲರ್ ಆಗಿ ನಿತ್ಯ ತುಂಬಾ ಯೂಸ್ ಮಾಡುವಂತದ್ದು ಈ ಪದಾರ್ಥಗಳು. ಇದು ಎಗ್ಸ್ ವಿಷಯ ಹೇಳಿದ್ರೆ, ಎಗ್ ಈಸ್ ಆಲ್ಸೋ ಓಕೆ ಅಕೇಶನಲ್. ಅದು ಪ್ರೋಟೀನ್ ಅಂತ ಹೇಳ್ತಾರೆ. ಪ್ರೋಟೀನ್ ಬೇಕಾದಷ್ಟು ನಮ್ಮ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಸಿಗುತ್ತಪ್ಪ. ಯಾವುದೇ ಕಾಳು ಮೊಳಕೆ ಕಟ್ಟಿ, ಕಡಲೆಕಾಯಿ ಬೀಜ ಮೊಳಕೆ ಕಟ್ಟಿ, ಹೆಸರು ಬೇಳೆ ಕಟ್ಟಿ, ಕಡಲೆಕಾಳು ಕಟ್ಟಿ, ಹೆಸರು ಕಾಳು ಕಟ್ಟಿ, ಯಾವುದೇ ಮೊಳಕೆ ಕಟ್ಟಿದ ಕಾಳು ಇಸ್ ಗುಡ್ ಪ್ರೋಟೀನ್. ಕೋಕೋನಟ್ ಇಸ್ ಎ ಗುಡ್ ಪ್ರೋಟೀನ್. ಎನಿಥಿಂಗ್ ಗುಡ್, ನಟ್ಸ್ ಇಸ್ ಎ ಗುಡ್ ಪ್ರೋಟೀನ್. ತಗೊಳ್ಳಿ. ಪ್ರೋಟೀನ್ಸ್ ಅಂದ್ರೆ ಇಲ್ಲಿ ಮಸಲ್ ಬಿಲ್ಡರ್ಸ್ ಅಂತ. ನಮ್ಮಲ್ಲಿ ಮಸಲ್ ಇದೆ, ಆ ಮಸಲ್ ಚೆನ್ನಾಗಿರ್ಬೇಕು. ಅದಕ್ಕೆ ಒಂದು ಡೆನ್ಸಿಟಿ, ಟೆನ್ಷನ್ ಎಲ್ಲ ಚೆನ್ನಾಗಿರ್ಬೇಕು. ಅದು ಹೀರ್ಕೊಳ್ಳುವ ಶಕ್ತಿ ಇರಬೇಕು. ದೀಸ್ ಆರ್ ಪಾಯ್ಸನ್ಸ್ ಇನ್ ಅವರ್ ಡೈಲಿ ಲೈಫ್. ರೈಟ್. ನಮಗೆ ಊಟ ತಿನ್ಬೇಕು ಅಂದ್ರೆ ಉಪ್ಪಿಲ್ದೇ ಇರೋ ಊಟ ರುಚಿ ಇಲ್ಲ ಅಂತೀವಿ, ಸಿಹಿ ಇಲ್ಲದೆ ಇರೋ ಒಳ್ಳೆ ಸಂದರ್ಭನೇ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಸಂತೋಷದ ಸಂದರ್ಭಗಳಲ್ಲಿ ಸಿಹಿ ಇರಲೇಬೇಕು ಅಂತ. ಬಟ್ ಈ ಎಲ್ಲ ವಿಚಾರಗಳಲ್ಲೂ ಯಾವುದು ಹಾನಿಕಾರಕ, ಆಲ್ಟರ್ನೇಟ್ ಏನು, ಏನ್ ಮಾಡ್ಬೋದು, ಹೇಗೆ ಸಣ್ಣ ಬದಲಾವಣೆ ನಮ್ಮನ್ನ ಆರೋಗ್ಯಕ್ಕೆ ತರುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ, ಸಿಂಪಲ್ ಆಗಿ, ಅರ್ಥ ಆಗೋ ಹಾಗೆ ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು.